ಸರಿಸುಮಾರು ಈಶ್ವರಲಿಂಗ 430 ವರ್ಷ ಹಳೆಯದು ಅಂತ ಕೇಳ್ಪಟ್ಟಿದ್ದೀವಿ. ನಮಸ್ಕಾರ. ಶ್ರೀ ಕಲ್ಲೇಶ್ವರ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಮದಾರಿಪಾಳ್ಯ, ಊರ್ಗಡೂರು, ಶಿವಮೊಗ್ಗ. ಇದು ಆಯನೂರ್ ಹತ್ರ ಒಂದು ಬಿದಿರುಮಟ್ಟಿಯಲ್ಲಿ ಇದ್ದಿದ್ದು ಈಶ್ವರಲಿಂಗ. ಅಲ್ಲಿಂದ ಹೊಳೆದಡದಲ್ಲಿ ಬಂದು ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳಿ ಕನ್ಸಲ್ ಬಂದಿದ್ದಕ್ಕೆ ನಮ್ಮ ಪೂರ್ವಜರ ಕನ್ಸಲ್ ಬಂದಿದ್ಮೇಲೆ ಅದನ್ನ ತಗೊಂಡ್ಬಂದು ನದಿ ದಡದಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಊರ್ ಬೆಳೀತಾ ಬೆಳೀತಾ ಈ ದೇವಸ್ಥಾನ ಊರೊಳಗೆ ಬಂದ್ರು ಸಹ ಹೆಚ್ಚು ಜನಕ್ಕೆ ಗೊತ್ತಾಗಿಲ್ಲ ಈ ದೇವಸ್ಥಾನ ಇರೋದ್ರ ಬಗ್ಗೆ. ಹಾಗಾಗಿ ಏನಾಗಿದೆ, ಈ ದೇವಸ್ಥಾನ ಅಭಿವೃದ್ಧಿ ಕಡಿಮೆ ಕಂಡಿದೆ, ಅಭಿವೃದ್ಧಿ ಆಗಕ್ ಆಗ್ಲಿಲ್ಲ ಇದು. ಹಾಗಾಗಿ ನಾವು ಸಹ ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ಪೂರ್ವಜರ ಕಾಲದಲ್ಲಿ ಯಾವ ತರ ದೇವಸ್ಥಾನ ಇತ್ತು ಅದೇ ಸೇಮ್ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಅದೇ ಪುರಾತನ ಇದೇ ಉಳ್ಕೊಂಡಿದೆ, ಶೈಲಿನಲ್ಲೇ ಉಳ್ಕೊಂಡಿದೆ. ಇನ್ನು ಪ್ರತಿ ವರ್ಷನೂ ಈ ದೇವಸ್ಥಾನದಲ್ಲಿ ವಿಶೇಷ ದಿನಗಳಲ್ಲಿ ಮಾತ್ರ ದೊಡ್ಡ ದೊಡ್ಡ ಪೂಜೆಗಳು ನಡೆಯುತ್ತೆ. ಶ್ರಾವಣ ಸೋಮವಾರ ಆಗ್ಬೋದು, ಕಾರ್ತಿಕ ಸೋಮವಾರ ಆಗ್ಬೋದು, ಮತ್ತೆ ಇವತ್ತು ನಡೀತಿರೋ ಮಹಾಶಿವರಾತ್ರಿನೂ ಆಗ್ಬೋದು. ತುಂಬಾ ವಿಶೇಷವಾಗಿ ನಡೆಯುವಂತ ವಿಶೇಷ ದಿನಗಳಿವು. ಈ ಮಹಾಶಿವರಾತ್ರಿ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಧರ್ಮ, ಯಾವುದೇ ಜಾತಿ ನೋಡ್ದೇನೆ ಯಾರು ಸ್ನಾನ ಮಾಡ್ಕೊಂಡು ಸೀದಾ ಶಿವನ ದರ್ಶನ ಮಾಡಕ್ ಬರ್ತಾರೆ ಅಂತವರಿಗೆ ಈಶ್ವರಲಿಂಗವನ್ನು ಮುಟ್ಟಿ ಪೂಜೆ ಮಾಡೋ ಅವಕಾಶನ ಕಲ್ಪಿಸಿದೀವಿ. ಇದು ತುಂಬಾ ಹಿಂದಿಂದನೂ ನಡ್ಕೊಂಡ್ ಬಂದಿರೋ ಪದ್ಧತಿ ಆಗಿರೋದ್ರಿಂದ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಇವತ್ತು ಒಂದಿನ ಶಿವರಾತ್ರಿ ದಿನ 6,000 ರಿಂದ 7,000 ಜನ ಇಲ್ಲಿ ಬಂದು ಸೇರಿಕೊಂಡು ಅವ್ರ ಕೈಯಲ್ಲಾಗಿದ್ದು ಶಿವನ್ ಸೇವೆ ಮಾಡ್ತಾರೆ. ಅವರು ಪ್ರತಿದಿನ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಯಾವತ್ತು ಪೂಜೆ ತಪ್ಪಿದ್ದಿಲ್ಲ ಈ ದೇವಸ್ಥಾನದಲ್ಲಿ. ಪೂಜೆ ಟೈಮ್ ಬಂದು ಬೆಳಗ್ಗೆ 7:30 9:30 ತನಕ ದೇವಸ್ಥಾನ ಓಪನ್ ಇರುತ್ತೆ. ಯಾರ್ಯಾರಿಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇಲ್ಲ ಅವರು ಒಂದ್ಸಲ ಈ ದೇವಸ್ಥಾನನ ವಿಸಿಟ್ ಮಾಡಿ ಶಿವರಾತ್ರಿ ದಿನ ಶಿವನ ಮುಟ್ಟಿ ಪೂಜೆ ಮಾಡೋ ಅವಕಾಶವನ್ನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ.